ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ್ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸಂಗತಮಾಗಿ ಜೋಡಿಸಿ ಬೇಡಿದ ಉತ್ತರದ ಇಂಗಿತವನು ಅರಿತು ನಡೆವನೇ ಬಲ್ಲವನು ಅನ್ನುವಂಥ ಪದ್ಯದೊಳಗೆ ನಮ್ಮನ್ನು ಕುರಿತು ಬಹು ಸುಂದರವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿಕೊಂಡು ಬಂದರು. ಅಂದರೆ ಸಂಗತಮಾಗಿ ಜೋಡಿಸಿ ಬೇಡಿದ ಪೂರ್ವಾಪರ ವಿಚಾರ ಅನ್ನುವಂಥದ್ದನ್ನು ಮಾಡಿ ಅದನ್ನು ಜೋಡಣೆ ಮಾಡಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯೋಗ್ಯವಾಗಿರತಕ್ಕಂಥ ಉತ್ತರವನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಆ ಉತ್ತರದ ಅಭಿಪ್ರಾಯ ಏನಾದರೂ ಇಂಗಿತ ಅನ್ನುವಂಥದ್ದೇನಾದ ಅದನ್ನು ಚೆನ್ನಾಗಿ ತಿಳ್ಕೊಂಡು ಅದರಂತೆ ಯಾವರು ನಡೀತಾ ಇದ್ದಾರೋ ಅವರಿಗೇನೆ ಬಲ್ಲವರು ಅನ್ನಬೇಕು ಅಂತ ಹೇಳಿದರು. ಈ ಲೋಕದೊಳಗೆ ನಿಜವಾಗಿ ಬಲ್ಲವರು ಯಾರು ಅಂತಂದರೆ ವೇದಗಳು, ಶಾಸ್ತ್ರಗಳು, ಗುರುಗಳು ನಮಗೇನು ಉಪದೇಶ ಮಾಡ್ತಾ ಇದ್ದಾರ ಆ ಉಪದೇಶದಂತೆ ನಮ್ಮ ಆಚರಣೆ ಅನ್ನುವಂಥದ್ದು ಇರಬೇಕು ಅನ್ನುವಂಥ ಅಭಿಪ್ರಾಯ. ಅದಕ್ಕೆ ಇವತ್ತಿನ ದಿವಸ ಒಂದು ಸುಂದರವಾಗಿರ್ತಕ್ಕಂಥ ವಾಕ್ಯವನ್ನು ನಮಗೆ ಉಪದೇಶ ಮಾಡ್ತಾರೆ. ಅಗ್ಗಳಿಕೆ ಯಾವುದು? ಸುಚರಿತ್ರ ಅಂತ ಹೇಳಿದರು. ಅಂದರೆ ಈ ಲೋಕದೊಳಗೆ ದೊಡ್ಡಸ್ತಿಕೆ ಅನ್ನುವಂಥದ್ದು ಯಾವುದು? ಮನುಷ್ಯ ಯಾವುದರಿಂದ ದೊಡ್ಡವನು ಅಂತ ಹೇಳಿಸ್ಕೊಳ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಸುಚರಿತ್ರ ಅಂದರೆ ಒಳ್ಳೆಯ ಆಚರಣೆ ಎನ್ನುವಂಥದ್ದು. ಮನುಷ್ಯನಲ್ಲಿ ಚಾರಿತ್ರ್ಯ ಎನ್ನುವಂಥದ್ದಿರಬೇಕು. ಅವನು ಅವನ ಹೆಸರನ್ನುವಂಥದ್ದು ಲೋಕದೊಳಗೆ ಕೀರ್ತಿ ಎನ್ನುವಂಥದ್ದು ಬರಬೇಕು, ಅವನ ಹೆಸರು ಉಳಿಬೇಕು. ಅದಕ್ಕೆ ಮನುಷ್ಯನಿಗೆ ಅಂಥ ಒಂದು ದೊಡ್ಡಸ್ತಿಕೆ ಅನ್ನುವಂಥದ್ದು ಯಾವುದರಿಂದ ಬರ್ತದೆ? ಅಗ್ಗಳಿಕೆ ಯಾವುದು? ಅಗ್ಗಳಿಕೆ ಅಂದರೆ ಏನು? ದೊಡ್ಡಸ್ತಿಕೆ. ಮನುಷ್ಯ ಅಂಥ ದೊಡ್ಡಸ್ತಿಕೆಯನ್ನು ಯಾವುದರಿಂದ ಪಡಿತಾನೆ ಅಂತಂದರೆ ವೇದೋಕ್ತವಾಗಿರತಕ್ಕಂಥ ಏನು ಕರ್ಮಗಳದಾವು ಅವುಗಳ ಒಂದು ಆಚರಣೆ ಅನ್ನುವಂಥದ್ದು. ಒಳ್ಳೆ ಸದ್ಗುಣ ಸಂಪನ್ನನಾದ ಅಂತಂದರೆ, ಒಳ್ಳೆ ಸತ್ಕಾರ್ಯಗಳನ್ನು ಆಚರಣೆ ಮಾಡಿದ ಅಂತಂದರೆ ಅವನು ಲೋಕದೊಳಗೆ ಕೀರ್ತಿವಂತನಾಗ್ತಾ ಇದ್ದಾನೆ. ಅದೇ ದೊಡ್ಡಸ್ತಿಕೆ ಅಂತ ಹೇಳಿಸಿಕೊಳ್ಳುವಂಥದ್ದಾಗ್ತದೆ. ಅದಕ್ಕೆ ನೀತಿಕಾರ ಒಂದು ಕಡೆಯಲ್ಲಿ ನಮಗೆ ಭಾಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ದುರಾಚಾರೋ ಹಿ ಪುರುಷಃ ಲೋಕೇ ಭವತಿ ನಿಂದಿತಃ ದುಃಖಭಾಗೀ ಚ ಸತತಂ ವ್ಯಾಧಿತೋ ಅಲ್ಪಾಯುರೇವ ಚ ಅಂತ. ದುರಾಚಾರ ಅಂತಂದ್ರೆ ಕೆಟ್ಟ ಆಚರಣೆ ಉಳ್ಳವನು ಅಥವಾ ಕೆಟ್ಟ ನಡತೆ ಉಳ್ಳವನು. ಈ ಲೋಕದೊಳಗೆ ಅವನು ಬಹಳ ನಿಂದಿತನಾಗ್ತಾ ಇದ್ದಾನೆ. ಜನರು ಅವನನ್ನು ಕುರಿತು ಭಾಳ ನಿಂದ ಮಾಡ್ತಾ ಇದ್ದಾರೆ. ಈಗ ನಾವು ಇತಿಹಾಸ ತೆಗೆದು ನೋಡಿದಾಗ ದುರ್ಯೋಧನ ಆಗಲಿ ರಾವಣ ಆಗಲಿ ಅವರ ಆಚರಣೆ ಒಳ್ಳೆಯದಾಗಿತ್ತೇನು ಅಂತಂದರೆ ಇಲ್ಲ. ಅವರು ದುರಾಚಾರಿಗಳಾಗಿದ್ದರು. ದುರಾಚಾರಿಗಳಾಗಿದ್ದರಿಂದ ಲೋಕದೊಳಗೆ ಅವರನ್ನು ಎಲ್ಲರೂ ನಿಂದ ಅನ್ನುವಂಥದ್ದನ್ನು ಮಾಡಿದರು. ಯಾಕಂದರೆ ಮನುಷ್ಯನ ಆಚರಣೆ ಒಳ್ಳೆಯದಾಗಿರಬೇಕು, ಅವನು ಅನಾಚಾರಿಯಾಗಿರಬಾರದು.
ಅದಕ್ಕೆ ಈ ನೀತಿಕಾರ ಹೇಳ್ತಾ ಇದ್ದಾನೆ ಇಲ್ಲಿ, ದುರಾಚಾರೋ ಹಿ ಪುರುಷ ಲೋಕೇ ಭವತಿ ನಿಂದಿತಃ. ಯಾವನು ದುರಾಚಾರಿಯಾಗಿದ್ದಾನೋ ಅವನು ಈ ಲೋಕದೊಳಗೆ ನಿಂದೆಯನ್ನು ಪಡಿತಾ ಇದ್ದಾನೆ, ಎಲ್ಲರೂ ಅವನನ್ನು ನಿಂದ ಮಾಡುವಂಥವರಾಗ್ತಾ ಇದ್ದಾರೆ. ಮತ್ತು ಅವನು ಯಾವಾಗಲೂ ದುಃಖವಾಗಿ ಸತತಂ, ಅವನು ಯಾವಾಗಲೂ ದುಃಖಿಯಾಗಿ ಇರ್ತಾನೆ. ದುರಾಚಾರಿ ಉಳ್ಳಂಥ ಪುರುಷ ಅವನು ಯಾವಾಗಲೂ ದುಃಖವನ್ನೇ ಹೊಂದ್ತಾ ಇದ್ದಾನ. ಮತ್ತು ಅವನು ರೋಗಿಯಾಗಿ ಅಲ್ಪಾಯುಯಾಗಿ ಇರ್ತಾ ಇದ್ದ. ಅದಕ್ಕೆ ವ್ಯಾಧಿತೋ ಅಲ್ಪಾಯುರೇವಚ ಅಂತ ಹೇಳ್ತಾನೆ. ಅವನಿಗೆ ಅನಾಚಾರದಿಂದ ಅವನು ಮಾಡ್ತಕ್ಕಂಥ, ಅವನು ದುರಾಚಾರಿಯಾಗಿದ್ದರೆ ಆಚಾರಹೀನ ಆದ ಅಂತಂದ್ರೆ ಅವನ ಆಯುಷ್ಯವೂ ಕೂಡ ಅಲ್ಪವೇ ಆಗ್ತದೆ ಮತ್ತು ಅವನಿಗೆ ರೋಗಾದಿಗಳು ಬರ್ತಾ ಇದ್ದಾವೆ. ಅದರಿಂದ ಅವನು ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ನಾವು ದುರಾಚಾರಿಗಳಾಗದೆ ವೇದದಲ್ಲಿ ಹೇಳಿರ್ತಕ್ಕಂಥ ಸತ್ಕರ್ಮಗಳಲ್ಲಿ ನಾವು ತೊಡಗಿದ್ದೀವಿ ಅಂತಂದರೆ, ಅಂದರೆ ನಮ್ಮಲ್ಲಿ ಶ್ರೇಷ್ಠವಾದ ಆಚಾರ ಅನ್ನುವಂಥದ್ದು ಬರಬೇಕು. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ, ಆಚಾರ ಪರಮಂ ಧ್ಯಾನಂ, ಆಚಾರಕ್ಕೆಮ್ಮನು ಸಾಧ್ಯತೆ ನೀತಿಕಾರ ಹೇಳ್ತಾ ಇದ್ದಾನೆ. ಈ ಲೋಕದೊಳಗೆ ಶ್ರೇಷ್ಠವಾಗಿರತಕ್ಕಂಥ ಧರ್ಮ ಯಾವುದು ಅಂತಂದರೆ ಆಚಾರ. ಆಚಾರ ಅಂತಂದ್ರೆ ಏನು? ನಾವು ನೀತಿ ಮಾರ್ಗದಲ್ಲಿ ನಡೆಯುವಂಥದ್ದು. ನಾವು ಸನ್ಮಾರ್ಗದಲ್ಲಿ ಏನು ಪ್ರವೃತ್ತಿಯನ್ನು ಹೊಂದ್ತಾ ಇದ್ದೀವಿ, ನಮಗೆ ಸತ್ಯಂ ವದ, ವೇದ ಅನ್ನುವಂಥದ್ದು ಏನು ಹೇಳ್ತದೆ, ನೀನು ಸತ್ಯವನ್ನೇ ಮಾತಾಡು, ಧರ್ಮಂ ಚರ, ಧರ್ಮದ ಆಚರಣೆ ಉಳ್ಳವನಾಗು, ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಅಂದರೆ ಹಿಂಗೆ ನಮಗೆ ವೇದ ಅನ್ನುವಂಥದ್ದು ಕೆಲವು ನೀತಿ ಪಾಠಗಳನ್ನು ನಮಗೆ ಹೇಳ್ತದೆ. ನಾವು ಲೋಕದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ವೇದ ನಮಗೆ ಉಪದೇಶ ಮಾಡ್ತದೆ. ಅದರಂತೆ ನಮ್ಮ ಆಚರಣೆ ಇರಬೇಕು. ತಂದೆ ತಾಯಿಗಳನ್ನು ದೇವರು ಅಂತ ಪೂಜಿಸಬೇಕು, ಗುರುಗಳನ್ನು ದೇವರು ಅಂತ ನಾವು ಪೂಜಿಸಬೇಕು, ಅತಿಥಿಗಳನ್ನು ಕೂಡ ದೇವರಂತ ನಾವು ಕಾಣಬೇಕು, ನಾವು ಸತ್ಯವನ್ನೇ ನುಡಿಬೇಕು, ಧರ್ಮದ ಆಚರಣೆ ಅನ್ನುವಂಥದ್ದು ನಮ್ಮಲ್ಲಿ ಸದಾ ಇರಬೇಕು. ಅಂದಾಗ ನಾವು ಲೋಕದಲ್ಲಿ ಚಾರಿತ್ರ್ಯವಂತರಾಗ್ತಾ ಇದ್ದೀವಿ. ಅದು ಸುಚಾರಿತ್ರ್ಯ ಅಂತ ಹೇಳಿಸ್ಕೊಳ್ತದೆ. ಸುಚರಿತ್ರೆ ಅಂದ್ರೇನು? ಆ ವೇದಗಳು ಹೇಳಿದಂತೆ ನಮ್ಮ ಪ್ರವೃತ್ತಿ ಅನ್ನುವಂಥದ್ದಿತ್ತು ಅಂತಂದ್ರೆ, ಅದರ ಆಚರಣೆ ಅನ್ನುವಂಥದ್ದು ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಸುಚಾರಿತ್ರ್ಯವಂತರಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ. ನಮ್ಮಲ್ಲಿರ್ತಕ್ಕಂಥ ಸದಾಚಾರ ಅನ್ನುವಂಥದ್ದೇನದ ಅದು ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ಸು ಅಂತ ಹೇಳಿಸಿಕೊಡ್ತದೆ. ಆಚಾರ ಪರಮಂ ಧ್ಯಾನಂ, ನಿಜವಾದ ಧ್ಯಾನ ಯಾವುದು ಅಂತಂದರೆ ನಾವು ಸದಾಚಾರಗಳಾಗಿರ್ತಕ್ಕಂಥದ್ದು, ಸತ್ಪಥದಲ್ಲಿ ನಾವು ನಡೆಯುವಂಥದ್ದೇನದ, ಧರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಅನೇಕ ಪುಣ್ಯಗಳನ್ನು ಮಾಡ್ತಾ ನಾವು ಬದುಕುವಂಥದ್ದೇನದ, ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನ ಅಂತ ಹೇಳಿಸ್ಕೊಳ್ತದೆ. ಆಚಾರಕ್ಕೆಮ್ಮನು ಸಾಧ್ಯತೆ, ಆಚಾರದಿಂದ ನಾವು ಏನನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ, ನಾವು ಸ್ವರ್ಗಾದಿ ಲೋಕಗಳನ್ನು ಪಡೀಬಹುದು, ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಭೋಗಗಳನ್ನು ಕೂಡ ನಾವು ಪ್ರಾಪ್ತಿ ಮಾಡಿಕೊಳ್ಬೋದು. ಒಳ್ಳೆಯ ಆಚರಣೆ ಇತ್ತು ಅಂತಂದರೆ ನಮಗೆ ಭಗವಂತನ ಪ್ರಾಪ್ತಿಯೂ ಕೂಡ ನಮಗೆ ಉಂಟಾಗ್ತದೆ. ನಾವು ಭಗವಂತನನ್ನು ಹೊಂದಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಆಚರಣೆ ಅನ್ನುವಂಥದ್ದು ಕೂಡ ಇರಬೇಕು ಅಂತ ಹಿಂಗೆ ನಮಗೆ ನೀತಿಕಾರ ಒಂದು ಶ್ಲೋಕದಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ನಾವು ದುರಾಚಾರಿಗಳಾಗಿ ಲೋಕದೊಳಗೆ ನಿಂದೆಯನ್ನು ಹೊಂದುವುದಕ್ಕಿಂತ ನಾವು ಆದಷ್ಟು ಸತ್ಕರ್ಮಗಳನ್ನು ಆಚರಣೆ ಮಾಡಿ ಆ ಸದಾಚಾರ ಸಂಪನ್ನರಾದೀವಿ ಅಂತಂದರೆ, ಸದ್ಗುಣ ಸಂಪನ್ನರಾದೀವಿ ಅಂತಂದರೆ, ದಯಾ, ಕರುಣೆ, ವಿರತಿ ಮೊದಲಾಗಿರ್ತಕ್ಕಂಥ ಒಳ್ಳೆಯ ಗುಣಗಳು ನಮ್ಮಲ್ಲಿ ಪ್ರಾಪ್ತವಾದವು ಅಂತಂದರೆ ನಾವು ಸಚ್ಚಾರಿತ್ರ್ಯವಂತರಾಗ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಇಂಥ ಸದ್ಗುಣ ಸಂಪನ್ನರು ಲೋಕದೊಳಗೆ ಕೀರ್ತಿಯನ್ನು ಹೊಂದ್ತಾ ಇದ್ದಾರೆ. ಈಗ ಸತ್ಯ ಹರಿಶ್ಚಂದ್ರ ಆಗಲಿ, ದಾನಸೂರ ಕರ್ಣನಾಗಲಿ, ಹಿಂದೆ ನಾವು ಅನೇಕ ಋಷಿ ಮುನಿಗಳನ್ನು ನೋಡ್ತಾ ಇದ್ದೀವಿ, ಅನೇಕ ರಾಜ ಮಹಾರಾಜರನ್ನು ನೋಡ್ತಾ ಇದ್ದೀವಿ. ಯಾರು
ತಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಂದ ಲೋಕದೊಳಗೆ ಚಾರಿತ್ರ್ಯವಂತರಾಗಿದ್ದಾರೋ ಅವ್ರ ಕೀರ್ತಿ ಅನ್ನುವಂಥದ್ದು ಉಳ್ಕೊಂಡು ಬಂದದ್ದು. ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಮೊದಲು ಆಚಾರ ಅನ್ನುವಂಥದ್ದಿರಬೇಕು. ನಾವು ಆಚರಣೆ ಉಳ್ಳವರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕೀರ್ತಿರ್ರಕ್ಷಣಮಾದಿಷ್ಟಂ ಕೀರ್ತಿರ್ಹಿ ಪರಮಂ ಧನಂ ನಷ್ಟಕೀರ್ತಿರ್ಮನುಷ್ಯಸ್ಯ ಜೀವಿತಂ ನಿಷ್ಫಲಂ ಸ್ಮೃತಂ ಅಂತ ನೀತಿಕಾರ ಮತ್ತೊಂದು ಕಡೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ನಾವು ಕೀರ್ತಿ ಎನ್ನುವಂಥದ್ದನ್ನು ರಕ್ಷಣಾ ಮಾಡಬೇಕು. ಅಂದರೆ ನಾವು ಲೋಕದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಶುಭ ಕರ್ಮಗಳನ್ನು ಮಾಡಿ, ಅಂದರೆ ದಾನ ಧರ್ಮ ಪರೋಪಕಾರ ಯಜ್ಞ ಯಾಗ ಇಂಥ ಒಳ್ಳೆಯ ಸತ್ಕಾರ್ಯಗಳಿಂದ ನಾವು ಲೋಕದೊಳಗೆ ಕೀರ್ತಿಯನ್ನು ಪಡಿತಾ ಇದ್ದೀವಿ. ಅದಕ್ಕೆ ಕೀರ್ತಿ ರಕ್ಷಣಮಾದಿಷ್ಟಂ, ಕೀರ್ತಿ ಎನ್ನುವಂಥದ್ದನ್ನು ನಾವು ರಕ್ಷಣಾ ಮಾಡಬೇಕು ಅಂಥೇಳಿ ಹಿಂಗೆ ನಮಗೆ ಋಷಿಗಳು ಶ್ರುತಿಗಳು ನಮಗೆ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ಯಾಕಂದರೆ ಕೀರ್ತಿ ಪರಮಂ ಧನಂ ಅಂತ ಹೇಳ್ತಾರೆ. ಕೀರ್ತಿರ್ಹಿರ್ ಪರಮಂ ಧನಂ. ಇಲ್ಲಿ ಶ್ರೇಷ್ಠವಾದ ಸಂಪತ್ತು ಯಾವುದು? ಲೋಕದೊಳಗೆ ನಾವು ಗಳಿಸಿದ ಸಂಪತ್ತು ಇವತ್ತಿರ್ತದೆ, ಇನ್ನು ಸ್ವಲ್ಪ ದಿವ್ಸಕ್ಕೆ ಹೋಗ್ತದೆ. ಸಂಪತ್ತು ಶಾಶ್ವತವಲ್ಲ. ನಾವು ಸಾಕಷ್ಟು ಬೆಳ್ಳಿ ಬಂಗಾರ ಮುತ್ತು ರತ್ನ ಏನೆಲ್ಲ ನಾವು ಸಂಪಾದನೆ ಮಾಡ್ತೀವಿ, ಆದರೆ ಅದು ನಿಜವಾಗಿ ನಮ್ಮನ್ನು ಕಾಪಾಡ್ತದೇನೋ, ಆ ಸಂಪತ್ತು ನಮ್ಮಲ್ಲಿ ಉಳಿತದೇನೋ ಅಂತಂದರೆ ಇಲ್ಲ. ಅದು ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ಅಂತ ಹೇಳ್ತಾ ಇದ್ದಾರೆ. ತೆರೆಗಳು ಸಮುದ್ರದಲ್ಲಿ ಬರ್ತಾ ಇರ್ತಾವೆ, ಅವು ನೋಡ್ತಾ ಇದ್ದಂಗೆ ಅಡಿಗೆ ಹೋಗ್ತಾ ಇದ್ದಾವೆ. ಹಂಗೆ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಸಂಪತ್ತು ಕೂಡ ನಮ್ಮಲ್ಲಿ ಪುಣ್ಯ ಇರೋ ತನಕ ಇರ್ತದೆ. ಪುಣ್ಯ ನಷ್ಟ ಆಯಿತು ಅಂತಂದರೆ ನಮ್ಮ ಸಂಪತ್ತು ನಮ್ಮನ್ನು ಕೈಬಿಟ್ಟು ಹೋಗ್ತದೆ. ಅದಕ್ಕೆ ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಧನ ಯಾವುದು ಅಂತಂದರೆ ಕೀರ್ತಿ. ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಸದ್ಗುಣ ಸಂಪನ್ನರಾಗಿ ನಾವೇನು ಈ ಲೋಕದೊಳಗೆ ಕೀರ್ತಿಯನ್ನು ಪಡೀತಾ ಇದ್ದೇವಲ್ಲ, ದಾನ ಧರ್ಮಾದಿಗಳಿಂದ ನಾವು ಯಾವ ಕೀರ್ತಿಯನ್ನು ಪಡೀತಾ ಇದ್ದೇವಲ್ಲ, ಅದು ಮಾತ್ರ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ನಷ್ಟಕೀರ್ತಿರ್ ಮನುಷ್ಯಸ್ಯ ಜೀವಿತಂ ನಿಷ್ಫಲಂ ಸ್ಮೃತಂ ಅಂತ ಹೇಳಿದರು. ಯಾವ ಮನುಷ್ಯ ಈ ಲೋಕದೊಳಗೆ ಕೀರ್ತಿಯನ್ನು ಕಳ್ಕೊಂಡಿದ್ದಾನೋ, ಕೀರ್ತಿಯನ್ನು ಪಡ್ಕೊಂಡಿಲ್ಲವೋ, ಅವನ ಜೀವಿತ ಅನ್ನುವಂಥದ್ದು ನಿಷ್ಫಲ ಅಂತ ಹೇಳ್ತಾ ಇದ್ದಾರೆ. ನಾವು ಲೋಕದೊಳಗೆ ಕೀರ್ತಿಯನ್ನು ಕಳ್ಕೊಳ್ಬಾರ್ದು. ಅಂದರೆ ನಮಗೆ ಅಪಕೀರ್ತಿ ಯಾವಾಗ ಬರ್ತದೆ? ನಾವು ಮಾಡುವಂಥ ಅನಾಚಾರದಿಂದ. ಆ ವೇದ ನಿಂದಿತವಾಗಿರ್ತಕ್ಕಂಥ ಕರ್ಮಗಳಲ್ಲಿ ನಾವು ತೊಡಗಿದ್ದೀವಿ ಅಂತಂದರೆ ನಾವು ಅಪಕೀರ್ತಿಯನ್ನು ಹೊಂದ್ತಾ ಇದ್ದೀವಿ. ರಾವಣ ಸೀತೆಯನ್ನು ಅಪಹರಣ ಮಾಡಿದ. ಸತಿಯಾಗಿರ್ತಕ್ಕಂಥ ಮಂಡೋದರಿ, ಸಹೋದರನಾಗಿರ್ತಕ್ಕಂಥ ವಿಭೀಷಣ, ಕುಂಭಕರ್ಣಾದಿಗಳು ಅವನಿಗೆ ಸೀತೆಯನ್ನು ಕದ್ದುಕೊಂಡು ಬಂದಿದ್ದು ಒಳ್ಳೆಯದಲ್ಲ, ನೀನು ಮಾಡಿದ್ದಿದ್ದು ಅನಾಚಾರ, ಹೋಗಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಾ ಅಂತಂದ್ರೂ ಕೂಡ ಅವನು ತನ್ನ ದುರ್ಬುದ್ಧಿಯನ್ನು ಬಿಡಲಿಲ್ಲ. ಅವನು ದುರಾಚಾರದಿಂದ ಏನಾದ ಅಂತಂದ್ರೆ ಲೋಕದೊಳಗೆ ನಿಂದೆಯನ್ನು ಹೊಂದುವಂಥವನಾದ. ಅವನು ಎಂಥ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡಿರ್ತಕ್ಕಂಥವನು, ಜ್ಞಾನಿ ಅಂತ ಹೇಳಿಸಿಕೊಂಡಿರ್ತಕ್ಕಂಥವನು, ಶ್ರೇಷ್ಠ ಬ್ರಾಹ್ಮಣ ಅಂತ ಹೇಳಿಸಿಕೊಂಡವನು, ಅಂಥ ಯಾವ ರಾವಣನೂ ಕೂಡ ಏನಾದ ಅಂತಂದ್ರೆ ಲೋಕದೊಳಗೆ ಅಪಕೀರ್ತಿಯನ್ನು ಹೊಂದುವಂಥವನಾದ. ಹಾಗೆ ದುರ್ಯೋಧನಾದಿಗಳು ಕೂಡ ಪಾಂಡವರ ಜೊತೆಯೊಳಗೆ ಹಗೆತನವನ್ನೇ ಮಾಡಿದರು. ಅವರಿಗೆ ರಾಜ್ಯವನ್ನೂ ಕೂಡ ಬಿಟ್ಟುಕೊಡಲಿಲ್ಲ. ಮೋಸದಿಂದ ಪಗಡೆಯಾಟವನ್ನು ಮಾಡಿ ಅವರನ್ನು ಸೋಲಿಸುವಂಥವರಾದರು. ಅರಗಿನ ಮನೆಯೊಳಗೆ ಪಾಂಡವರನ್ನು ಸುಟ್ಟು ಬಿಡಬೇಕು ಅಂಥೇಳಿ ಆ ಕಾರ್ಯವನ್ನು ಕೂಡ ಮಾಡಿದರು. ಆದರೆ ಭಗವಂತನ ದಯ ಇದ್ದಿದ್ದರಿಂದ ಅವರಿಗೆ ಮೃತ್ಯು ಅನ್ನುವಂಥದ್ದು ಬರಲಿಲ್ಲ. ಭಾಳ ಕಷ್ಟ ಕೊಟ್ಟು ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೀಲಿಕ್ಕೆ ದುರ್ಯೋಧನ ದುಶ್ಯಾಸನಿಗೆ ಆಜ್ಞೆಯನ್ನು ಮಾಡಿದ, ಅವಳನ್ನು ಅಪಮಾನಗೊಳಿಸಬೇಕು ಅಂಥೇಳಿ. ಮತ್ತಿದು ಅನಾಚಾರವಲ್ಲವೇನು? ಇಂಥ ಅನಾಚಾರವನ್ನು ಮಾಡಿದ್ದರಿಂದ ಅವನು ಲೋಕದೊಳಗೆ
ದುರ್ಯೋಧನ ನಿಂದಿತನಾದ. ಆದರೆ ಪಾಂಡವರು ಸನ್ಮಾರ್ಗಿಗಳು, ಯಾವಾಗಲೂ ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥವರು, ಇನ್ನೊಬ್ಬರಿಗೆ ಎಂದೂ ಕೇಡನ್ನು ಬಯಲಿಲ್ಲ. ಇನ್ನೊಬ್ಬರು ಹಾಳಾಗಲಿ ಅಂಥೇಳಿ ಅವರಲ್ಲಿ ಆಲೋಚನೆ ಬರಲಿಲ್ಲ. ಸರ್ವರು ಸುಖಿಗಳಾಗಲಿ ಅಂಥೇಳಿ ಅವರು ಲೋಕದೊಳಗೆ ಒಳ್ಳೆಯ ಪುಣ್ಯಕಾರನ್ನೇ ಮಾಡ್ಕೊಂಡು ಬಂದರು. ಹೀಗಾಗಿ ಅವ್ರ ಕೀರ್ತಿ ಉಳ್ಕೊಂಡದು. ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಪರಿಪಾಲನೆ ಮಾಡಿದ. ಎಂತಹ ಕಷ್ಟಗಳು ಬಂದರೂ ಕೂಡ ಸುಳ್ಳನ್ನು ಮಾತಾಡಲಿಲ್ಲ. ಅವನ ಕೀರ್ತಿ ಎನ್ನುವಂಥದ್ದು ಉಳ್ಕೊಂಡದು. ಹೀಗೆ ಶರಣರೂ ಕೂಡ ತಮ್ಮ ಕಾಯಕವನ್ನು ಮಾಡ್ತಾ ಶುದ್ಧವಾಗಿರ್ತಕ್ಕಂಥ ಕಾಯಕವನ್ನು ಮಾಡಿದರು. ಅವರ ಕೀರ್ತಿಯು ಕೂಡ ಲೋಕದಲ್ಲಿ ಉಳ್ಕೊಂಡು ಬಂದದ್ದು. ಹೀಗೆ ನಾವು ಮಹಾತ್ಮರ ಒಂದು ಚಾರಿತ್ರ್ಯಗಳನ್ನು ನೋಡಿದಾಗ ಅವರು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನೀಭೂತವಾಗಿರ್ತಕ್ಕಂಥ ಏನು ಸಾಧನೆಗಳದಾವು, ಜ್ಞಾನ, ವೈರಾಗ್ಯ, ಭಕ್ತಿ ಇತ್ಯಾದಿಗಳನ್ನು ಅವರು ಸಾಧಿಸಿದರು. ಅವರು ಸುಚಾರಿತ್ರ್ಯವಂತರಾದರು. ಲೋಕದೊಳಗೆ ಅವರ ಚಾರಿತ್ರ್ಯ ಉಳ್ಕೊಂಡದು. ಅದಕ್ಕೆ ಮನುಷ್ಯ ಚಾರಿತ್ರ್ಯಹೀನನಾಗಬಾರದು. ತನ್ನ ಚಾರಿತ್ರ್ಯವನ್ನು ಉಳಿಸಿಕೊಳ್ಬೇಕು ಅಂತಂದರೆ ಅವನಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಆಚರಣೆ ಎನ್ನುವಂಥದ್ದು ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನಿಜಗುಣಶ್ರೀಗಳವರು ಅಗ್ಗಳಿಕೆ ಯಾವುದು ಅಂದರೆ ಈ ಲೋಕದೊಳಗೆ ಯಾವುದಪ್ಪ ದೊಡ್ಡಸ್ತಿಕೆ ಅಂತ ವಿಚಾರ ಮಾಡಿದರೆ ಸುಚರಿತ್ರ ಅಂತ ಹೇಳಿದರು. ಅಂದರೆ ಒಳ್ಳೆಯ ಆಚರಣೆ ಅನ್ನುವಂಥದ್ದೇನದ ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಚಾರಿತ್ರ್ಯ ಅಂತ ಹೇಳಿಸಿಕೊಡ್ತದೆ, ಸುಚರಿತ್ರೆ ಅಂತ ಹೇಳಿಸಿಕೊಡ್ತದೆ. ನೀತಿಕಾರ ಹೇಳ್ತಾನೆ, ದಾನಾಯ ಲಕ್ಷ್ಮಿ ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ ಪರೋಪಕಾರಾಯ ವಚಾಂಸಿ ಯಸ್ಯ ವಂದ್ಯಸ್ತ್ರಿಲೋಕಿ ತಿಲಕಸ್ಸ ಏವ ಅಂತ ನೀತಿಕಾರ ಒಂದು ಶ್ಲೋಕದೊಳಗೆ ಹೇಳಿಕೊಂಡು ಬಂದ. ಅಂದರೆ ಭಗವಂತ ನಮಗೆ ಸಂಪತ್ತು ಕೊಟ್ಟಿರ್ತಾನೆ. ಆ ಸಂಪತ್ತು ಎದಕ್ಕೆ ಕೊಡ್ತಾನ ಅಂತಂದ್ರೆ ದಾನ ಮಾಡಲಿ ಅಂತ ಕೊಟ್ಟಿರ್ತಾನೆ ಪರಮಾತ್ಮ. ನೀನು ಉಪಭೋಗ ಮಾಡು, ನಿನ್ನ ಮಡದಿ ಮಕ್ಕಳಿಗೂ ಕೂಡ ವಿನಿಯೋಗ ಮಾಡು. ಅಷ್ಟೇ ಅಲ್ಲ, ಯಾರು ಕಷ್ಟದಲ್ಲಿ ದುಃಖದಲ್ಲಿ ಇದ್ದಂಥವರಿಗೆ ನೀನು ದಾನ ಮಾಡು, ಪರೋಪಕಾರ ಅನ್ನುವಂಥದ್ದನ್ನು ಮಾಡು ಅಂಥೇಳಿ ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ಯಾರ ಹಣ ಅನ್ನುವಂಥದ್ದು ದಾನ ಮಾಡುವುದಕ್ಕೆ ಅದೋ ಸುಕೃತಾಯ ವಿದ್ಯಾ, ಹಾಗೆ ನಮಗೆ ವಿದ್ಯೆ ಅನ್ನುವಂಥದ್ದು ಪ್ರಾಪ್ತವಾಗಿರುತ್ತೆ. ನಾವು ವಿದ್ಯಾ ಪಡ್ಕೊಂಡಿರ್ತೀವಿ. ಆ ವಿದ್ಯೆ ಅನ್ನುವಂಥದ್ದು ಸುಕೃತಾಯ ಅಂದರೆ ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ಆ ವಿದ್ಯೆಯನ್ನು ನಾವು ಬಳಸಬೇಕು ಅಂತ. ನಾವು ಕಲಿತ ವಿದ್ಯೆಯಿಂದ ನಮಗೆ ಪುಣ್ಯ ಬರಬೇಕು, ಅಂತಹ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಆ ವಿದ್ಯೆ ಅನ್ನುವಂಥದ್ದು. ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ, ಹಾಗೆ ನಮ್ಮ ಚಿಂತನ ಅನ್ನುವಂಥದ್ದು ಪರಬ್ರಹ್ಮವನ್ನು ತಿಳಿಯುವುದಕ್ಕೋಸ್ಕರವಾಗಿರಬೇಕಂತಾರೆ. ನಮ್ಮ ಚಿಂತನ ಏನಾಗಿದೆ, ಬರೀ ಪ್ರಪಂಚದ ವಿಷಯಗಳನ್ನೇ ನಾವು ಚಿಂತನ ಮಾಡ್ತೇವೆ. ಸಂಪತ್ತನ್ನು ಗಳಿಸುವುದರಲ್ಲಿ, ಅಧಿಕಾರವನ್ನು ಪಡೆಯುವುದರಲ್ಲಿ, ಇನ್ನೂ ಹಲವು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಸಂಗ್ರಹ ಮಾಡುವುದರಲ್ಲಿ ನಮ್ಮ ಚಿಂತನ ಅನ್ನುವಂಥದ್ದು ಇರುತ್ತದೆ. ನಾವು ಹಗಲಿರುಳು ಬರೇ ಪ್ರಪಂಚದ ವಿಷಯಗಳ ಚಿಂತನದೊಳಗೆ ನಾವು ಮುಳುಗುತ್ತೇವೆ ಹೊರತು ನಮಗೆ ಪರಬ್ರಹ್ಮದ ಚಿಂತನ ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ. ಅದಕ್ಕೆ ಯಾರ ಒಂದು ಚಿಂತೆ ಅನ್ನುವಂಥದ್ದು ಪರಬ್ರಹ್ಮವನ್ನು ಅರಿತುಕೊಳ್ಳುವುದಕ್ಕಾಗಿ, ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು, ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಬೇಕು, ನಾನು ಮುಕ್ತನಾಗಬೇಕು ಅನ್ನುವಂತಹ ಚಿಂತನ ಅನ್ನುವಂಥದ್ದು ಯಾರಲ್ಲಿ ಇದೆಯೋ ಪರೋಪಕಾರಾಯ ವಚಾಂಸಿ ಯಸ್ಯ, ಮತ್ತು ಯಾರ ಮಾತುಗಳು ಇನ್ನೊಬ್ಬರ ಉಪಕಾರಕ್ಕೋಸ್ಕರವಾಗಿ ಇರ್ತಾ ಇದ್ದಾವೆಯೋ. ಭಗವಂತ ನಮಗೆ ವಾಣಿಯನ್ನು ಕೊಟ್ಟಿದ್ದಾನೆ. ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡುವಂಥವುಗಳಿರಬೇಕು. ನಾವು ಇನ್ನೊಬ್ಬರಿಗೆ ಯಾವತ್ತೂ ಅಪಕಾರ ಅನ್ನುವಂಥದ್ದನ್ನು ಮಾಡಬಾರದು. ನಮಗೆ ಸಾಧ್ಯ ಆದ ಮಟ್ಟಿಗೆ ನಮ್ಮ ವಾಣಿಯ ಮೂಲಕವಾಗಿ ಆದ್ರೂ ಕೂಡ ಅವರಿಗೆ ನಾವು ಪರೋಪಕಾರಾದಿಗಳನ್ನು ನಾವು ಮಾಡಿದ್ದೀವಿ ಅಂತಂದರೆ ವಂದ್ಯಸ್ತ್ರಿಲೋಕಿ ತಿಲಕಸ್ಸ ಏವ, ಈ ಮೂರು ಲೋಕದೊಳಗೆ ಅವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತಾ ಇದ್ದಾನಂತ, ಒಳ್ಳೆ ಚಾರಿತ್ರ್ಯವಂತನಾಗ್ತಾ ಇದ್ದಾನಂತ. ಇಂಥ ಸತ್ಕರ್ಮಗಳು ಈ ರೀತಿ ನಮ್ಮ ಆಚರಣೆ ಅನ್ನುವಂಥದ್ದಿತ್ತು ಅಂತಂದರೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ದಾನ ಮಾಡುವುದಕ್ಕೆ
ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ಅನ್ನುವಂಥದ್ದು ಸತ್ಕರ್ಮಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಮತ್ತು ನಮ್ಮ ಚಿಂತನ ಅನ್ನುವಂಥದ್ದು ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ, ಹಾಗೆ ನಮ್ಮ ವಾಣಿ ಅನ್ನುವಂಥದ್ದು ಪರಹಿತವನ್ನು ಮಾಡುವುದಕ್ಕೋಸ್ಕರವಾಗಿ ಈ ರೀತಿ ಯಾರು ಇರ್ತಾ ಇದ್ದಾರೋ ಅವರು ಈ ಮೂರು ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗ್ತಾ ಇದ್ದಾರೆ, ಸುಚಾರಿತ್ರ್ಯವಂತರಾಗ್ತಾರೆ ಎನ್ನುವಂಥ ಮಾತನ್ನು ನೀತಿಕಾರ ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾರೆ. ಬರೀ ನಾವು ಶಾಸ್ತ್ರಗಳನ್ನು ಕಲಿತ್ರೆ ನಾವು ಚಾರಿತ್ರ್ಯವಂತರಾಗುವುದಿಲ್ಲ, ಅದರಂತೆ ಆಚರಣೆ ಅನ್ನುವಂಥದ್ದು ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಆಚರಣೆ ಇರಲಿಲ್ಲ ಅಂತಂದ್ರೆ ನಮಗೆ ಫಲ ಸಿಗೋದಿಲ್ಲ ಅಂತಾರೆ. ಅದು ಒಬ್ಬ ಶ್ರೀಮಂತ ಏನು ಮಾಡಿದ ಅಂತಂದ್ರೆ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ತೀರ್ಥಯಾತ್ರೆಗೆ ಹೊರಟ. ಆದ್ರೆ ಅವನು ಯಾತ್ರೆಗೆ ಹೋಗಬೇಕಾದ್ರೆ ದ್ರವ್ಯವನ್ನು ತಗೊಂಡು ಹೋದ್ರೆ ಅಕಸ್ಮಾತ್ ದಾರಿಯೊಳಗೆ, ಆಗಿನ ಕಾಲದೊಳಗೆ ಈ ಬಸ್ಸು, ವಿಮಾನ, ಟ್ರೈನು ಇತ್ಯಾದಿಗಳ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದ್ದಿದ್ದಿಲ್ಲ. ಅವಾಗೆಲ್ಲರೂ ನಡ್ಕೊಂಡೇ ಹೋಗ್ತಿದ್ದರು. ತೀರ್ಥಯಾತ್ರೆಗೆ ಪೂರ್ವಕಾಲದೊಳಗೆ ನಡ್ಕೊಂಡೇ ಹೋಗ್ತಿದ್ದರು. ಈಗ ನಾನು ಹಣವನ್ನು ತಗೊಂಡು ಹೋದೆ ಅಂತಂದ್ರೆ ದಾರಿಯೊಳಗೆ ಯಾರಾದರೂ ಅಪಹರಿಸಿಬಿಟ್ರೆ ಏನು ಮಾಡೋದು ಅಂಥೇಳಿ ಅವನು ವಿಚಾರ ಮಾಡಿ ಏನು ಮಾಡಿದ ಅಂತಂದ್ರೆ ಹಣವನ್ನು ತಗೊಂಡು ಹೋಗೋದು ಯೋಗ್ಯ ಅಲ್ಲ ಅಂಥೇಳಿ ಅವ ಆಗಿನ ಕಾಲದೊಳಗೆ ಈ ಹುಂಡೆ ಚೀಟಿ ಅಂತ, ಅದಕ್ಕೆ ವಿಶ್ವಾಸ ಚೀಟಿ ಅಂತ ಕರೀತಾ ಇದ್ದಾರೆ, ಅದನ್ನು ಬರೆಸ್ಕೊಂಡು ಹೋದ್ರೆ ಮುಂದೆ ಅಲ್ಲಿ ಮಥುರೆಯೊಳಗಿರ್ತಕ್ಕಂಥ ಶಹಾನ ಅಂಗಡಿಯೊಳಗೆ ಹಣ ತಗೊಳ್ಬೋದು ಅಂತ ತಿಳ್ಕೊಂಡು ಅವನು ಹುಂಡೆ ಚೀಟಿಯನ್ನು ಬರೆಸ್ಕೊಂಡ. ಇವನ ಜೊತೆಯೊಳಗೆ ಮತ್ತೊಬ್ಬ ಯಾತ್ರಿಕ ಏನು ಮಾಡಿದ ಅಂತಂದ್ರೆ ಅವನು ಕೂಡ ಹೊರಟಿದ್ದ. ಅವನು ಕೂಡ ಏನು ಮಾಡಿದ, ಅವನು ಹಣ ತಗೊಳ್ಳಾರ್ದಂಗೆ ಅವನು ಕೂಡ ಹುಂಡೆ ಚೀಟಿಯನ್ನೇ ಬರೆಸ್ಕೊಂಡು ಇಬ್ಬರೂ ಕೂಡಿ ಮಥುರಾ ಪಟ್ಟಣಕ್ಕೆ ಬರುವಂಥವರಾದರು. ಅದರೊಳಗೆ ಒಬ್ಬವ ಏನು ಮಾಡಿದ, ಸಾಹುಕಾರ ಇದ್ನಲ್ಲ, ಅವನು ಶಹಾನ ಅಂಗಡಿಗೆ ಹೋಗಿ ಆ ಹುಂಡೆ ಚೀಟಿಯನ್ನು ತೋರಿಸಿ ತನಗೆ ಬೇಕಾಗಿರ್ತಕ್ಕಂಥ ರೂಪಾಯಿಯನ್ನು ತೆಗೆದುಕೊಳ್ಳಲು ಅವನಿಗೆ ಅನುಕೂಲ ಆಯಿತು. ಅವನು ಹೋಗಿ ತೊಗೊಂಡು ಬಂದ, ಅವನಿಗೆ ಹಣ ಅನ್ನುವಂಥದ್ದು ಸಿಗುವಂಥದ್ದಾಯಿತು. ಈಗ ಹೆಂಗೆ ATM ಮಾಡಿದ್ದಾರೆ, ಆ ATM ಕಾರ್ಡ್ ಇತ್ತು ಅಂತಂದರೆ ನಾವು ಭಾರತದೊಳಗೆ ಎಲ್ಲಿಯಾದರೂ ಹಣ ಅನ್ನುವಂಥದ್ದನ್ನು ತಕ್ಕೊಳ್ಳಿಕ್ಕೆ ಬರ್ತದೆ. ಹಂಗೆ ಪೂರ್ವ ಕಾಲದೊಳಗೆ ಹುಂಡೆ ಚೀಟಿ ಅಂತಿತ್ತದು, ಅದು ಒಳ್ಳೆಯ ವಿಶ್ವಾಸದ ಚೀಟಿ ಅನ್ನುವಂಥದ್ದು. ಅದನ್ನು ನಾವು ಬರೆಸ್ಕೊಂಡು ಹೋದರೆ ನಾವು ಎಲ್ಲಾದರೂ ನಾವು ಹಣ ಅನ್ನುವಂಥದ್ದನ್ನು ಪಡ್ಕೊಳ್ಬೋದಾಗಿತ್ತು. ಹಂಗೆ ಆ ಹುಂಡೆ ಚೀಟಿ ಮೂಲಕವಾಗಿ ಅದನ್ನು ತೋರಿಸಿ ಅವ ಹಣ ತಗೊಳ್ಳುವಂಥವನಾದ. ಮತ್ತೊಬ್ಬ ಏನು ಮಾಡಿದ ಅಂತಂದರೆ ಅವೇನು ಒಂದು ಬಾಡಿಗೆ ಮನೆಯೊಳಗಿದ್ದ, ಅಲ್ಲೇ ಕುಳಿತುಕೊಂಡು ಆ ಹುಂಡೆ ಚೀಟಿಯನ್ನು ನೋಡ್ಕೊತ ಅದನ್ನು ಅಭ್ಯಾಸ ಮಾಡಕತ್ತಿದವ. ಅವ ಇಡೀ ರಾತ್ರಿ ಕೂಡಿ ಅದನ್ನು ಅಭ್ಯಾಸ ಮಾಡಿದ್ರೂ ಕೂಡ ಅವನಿಗೆ ಆ ಹುಂಡೆ ಚೀಟಿಯಿಂದ ಹಣ ದೊರಕ್ತೇನೋ ಅಂತಂದರೆ ದೊರಕಲಿಲ್ಲ. ಹಂಗೆ ಈ ವೇದ ಶಾಸ್ತ್ರಗಳು ಪುರಾಣಗಳು ಇವೆಲ್ಲ ಏನದಾವು ಅಂತಂದ್ರೆ ಇವು ಹುಂಡೆ ಚೀಟಿ ಇದ್ದಂಗೆ ಅದಾವು. ನಾವು ಅವುಗಳನ್ನು ಬರೀ ಪಾಠ ಮಾಡೋದರಿಂದ, ಅದನ್ನು ಕಂಠಸ್ಥ ಮಾಡೋದರಿಂದ ನಮಗೆ ಆತ್ಮ ಅನ್ನುವಂಥ ಒಂದು ಧನ ಸಿಗುತ್ತದೇನೋ ಅಂತಂದರೆ ಸಿಗೋದಿಲ್ಲ. ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಆತ್ಮಧನವನ್ನು ನಾವು ಪಡಿಬೇಕು ಅಂತಂದರೆ ಅವುಗಳಲ್ಲಿ ಏನು ಉಪದೇಶ ಅನ್ನುವಂಥದ್ದು ಅದರಂತೆ ನಾವು ನಡಿಬೇಕಂತಾರೆ. ನಾವು ಧ್ಯಾನಾದಿಗಳನ್ನು ಮಾಡಬೇಕು, ಆತ್ಮವಿಚಾರ ಅನ್ನುವಂಥದ್ದನ್ನು ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನ, ಆತ್ಮಾವಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತೋ ನಿಧಿಧ್ಯಾಸಿತವ್ಯ ಅಂತ ಬೃಹದಾರಣ್ಯಕೋಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಹೇಳಿದ್ದಾರೆ. ಹೇ ಮೈತ್ರಾದೇವಿ, ನೀನು ಆತ್ಮದರ್ಶನವನ್ನು ಮಾಡಿಕೊಂಡು ಸುಖಿಯಾಗಬೇಕು ಅಂತಂದರೆ, ನೀನು ಮುಕ್ತಳಾಗಬೇಕಾಗಿತ್ತು ಅಂತಂದರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ನೀನು ಶ್ರವಣವನ್ನು ಮಾಡಬೇಕು, ಮನನವನ್ನು ಮಾಡಬೇಕು, ನಿಧಿಧ್ಯಾಸನವನ್ನು ಮಾಡಬೇಕು ಅಂತ ಹೇಳಿದರು. ಅಲ್ಲಿ ನಮಗೆ ಆಚರಣೆಯನ್ನು ಹೇಳಿದ್ದಾರೆ. ನಾವಲ್ಲಿ ಪ್ರಯತ್ನದಿಂದ ಶ್ರವಣಾದಿಗಳನ್ನು ಮಾಡಿದಾಗ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದಾಗ್ತದೆ. ಕೇವಲ ಗ್ರಂಥಗಳನ್ನು ಪಠನ ಮಾಡಿದ ಮಾತ್ರಕ್ಕೆ ನಮಗೆ ಆತ್ಮ ಅನ್ನುವಂಥ ಧನ
ದೊರಕಲಾರದು ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ಒಂದು ದೃಷ್ಟಾಂತದ ಮೂಲಕವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಲೋಕದೊಳಗೆ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದಿ ನಾವು ಮುಕ್ತರಾಗಿ ನಾವು ಒಳ್ಳೆಯ ಚಾರಿತ್ರ್ಯವಂತರಾಗಬೇಕಾಗಿತ್ತು ಅಂತಂದರೆ ನಾವು ವೇದಗಳು ಹೇಳಿದಂತೆ ಶಾಸ್ತ್ರಗಳು ಶ್ರುತಿಗಳು ನಮಗೇನು ಬೋಧ ಮಾಡ್ತಾ ಇದ್ದಾವೋ ಅದರಂತೆ ನಾವು ನಡಿಬೇಕು ಅಂತ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ. ನೀ ಏನು ನುಡಿತಾ ಇದ್ದೀಯೋ ಅಂದ್ರೇನು ಶಾಸ್ತ್ರಸಮ್ಮತವಾಗಿರಬೇಕು. ಶಾಸ್ತ್ರದಲ್ಲಿ ಅದನ್ನು ಬೋಧಿಸಿರಬೇಕು. ಆ ಶಾಸ್ತ್ರ ಹೇಳಿದಂತೆ ನೀನು ನಡೆದಿ ಅಂತಂದರೆ ನಿನಗೆ ಇದೇ ಜನ್ಮ ಕಡೆ ಅನ್ನುವಂಥ ಮಾತನ್ನು ನಮಗೆ ಭಾಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮನುಷ್ಯ ಅಂಥ ಯಾವ ಒಳ್ಳೆಯ ಗುಣಗಳು ಯಾವಪ್ಪ, ನಾವು ಯಾವ ಗುಣಗಳನ್ನು ಹೊಂದಿದ್ರೆ ಈ ಲೋಕದೊಳಗೆ ನಾವು ಸುಚಾರಿತ್ರ್ಯವಂತರಾಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನೀತಿಕಾರ ಒಂದು ಶ್ಲೋಕದೊಳಗೆ ಹೇಳ್ತಾನೆ, ವಾಂಚಾ ಸಜ್ಜನ ಸಂಗತೌ ಪರಗುಣೆ ಪ್ರೀತಿರ್ಗುರೌ ನಮ್ರತಾ ವಿದ್ಯಾಯಾಂ ವ್ಯಸನಂ ಸ್ವಯೋಷಿತಿರತಿರ್ ಲೋಕಾಪವಾದಾದ್ಭಯಂ ಭಕ್ತಿಶೂಲಿನಿ ಶಕ್ತಿರಾತ್ಮಧಮನೆ ಸಂಸರ್ಗ ಮುಕ್ತಿ ಕಲೈ ಏತೇ ಯೇಷು ವಸಂತಿ ನಿರ್ಮಲ ಗುಣ ತೇಭ್ಯೋ ಮಹದ್ಭ್ಯೋ ನಮಃ ಅನ್ನುವಂಥ ಒಂದು ಸುಂದರವಾಗಿರ್ತಕ್ಕಂಥ ಶ್ಲೋಕ. ಭರ್ತೃಹರಿಯವರು ನಮಗೆ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ವಾಂಚಾ ಸಜ್ಜನ ಸಂಗತವು, ಸಜ್ಜನ ಸಂಗತವು ವಾಂಚಾ ಅಂದರೆ ಸಜ್ಜನರ ಒಂದು ಸಹವಾಸದೊಳಗೆ ನಮಗೆ ಇಚ್ಛಾ ಅನ್ನುವಂಥದ್ದಿರಬೇಕು. ನಾನು ಯಾವಾಗಲೂ ಸಜ್ಜನರ ಸಂಘವನ್ನು ಮಾಡಬೇಕು. ಸಜ್ಜನರ ಸಂಘದೊಳಗೆ ನಾನು ಇದ್ದೆ ಅಂತಂದರೆ ನಾನು ಆ ಭಗವಂತನ ಜ್ಞಾನವನ್ನು ಮಾಡಿಕೊಳ್ತೀನಿ. ಆ ಭಗವಂತನ ಒಂದು ಸದ್ವಿಚಾರ ಅನ್ನುವಂಥದ್ದು ನನಗೆ ಸತ್ಸಂಗದೊಳಗೆ ಸಿಗ್ತದೆ ಅಂಥೇಳಿ ಯಾವಾಗಲೂ ಸತ್ಸಂಗದ ಅಪೇಕ್ಷೆ ಉಳ್ಳವನಾಗಿರಬೇಕು, ಸತ್ಸಂಗವನ್ನು ಮಾಡುವಂಥವನಾಗಿರಬೇಕು. ಅದಕ್ಕೆ ವಾಂಚಾ ಸಜ್ಜನ ಸಂಗತವು, ಯಾವಾಗಲೂ ಸತ್ಸಹವಾಸ ಮಹಾತ್ಮರ ಸಹವಾಸದಲ್ಲಿ ಇರಬೇಕು ಅನ್ನುವಂಥ ಈ ಗುಣ ಇರುವಂಥವನು ಅಂಥೇಳಿ ಹೇಳ್ತಾರೆ. ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಅಂತ ಹೇಳಿಸಿಕೊಳ್ಳುತ್ತದೆ. ಪರೇಗುಣೇ ಪ್ರೀತಿ ಅಂತ ಹೇಳಿದರು. ಇನ್ನೊಬ್ಬರು, ಪರರು ಅಂದರೆ ಇನ್ನೊಬ್ಬರು ಏನಿರ್ತಾರೆ, ನಮ್ಮ ಸ್ನೇಹಿತರಾಗಿರಬಹುದು ಅಥವಾ ಇತರೆ ಯಾರೇ ಬಂಧು ಬಾಂಧವರಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಗುಣಗಳಲ್ಲಿ ನಮಗೆ ಪ್ರೀತಿ ಅನ್ನುವಂಥದ್ದು ಇರಬೇಕು. ನಾವು ಅವರನ್ನು ದ್ವೇಷ ಮಾಡಬಾರದು, ಅವರನ್ನು ನಾವು ತಿರಸ್ಕಾರ ಮಾಡಬಾರದು, ನಾವು ಉದಾಸೀನವಾಗಿ ಇರಬಾರದು. ಅವರಲ್ಲಿ ಅತಿಯಾದ ಪ್ರೀತಿ, ಅವರು ಒಳ್ಳೆಯ ಗುಣವಂತರಾಗಿದ್ರು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೋಡಿ ಅವರನ್ನು ನಾವು ಪ್ರೀತಿ ಮಾಡಬೇಕು. ಅದಕ್ಕೆ ಇತರ ಗುಣಗಳಲ್ಲಿ ನಮಗೆ ಪ್ರೀತಿ ಅನ್ನುವಂಥದ್ದಿರಬೇಕು. ಗುರವು ನಮ್ರತ ಅಂತ ಹೇಳ್ತಾರೆ. ಹಂಗೆ ನಾವು ಗುರುವಿನಲ್ಲಿ ಭಾಳ ವಿಧೇಯರಾಗಿ ನಡ್ಕೊಳ್ಬೇಕಂತ. ನಾನು ವಿದ್ಯಾವಂತ, ನಾನು ಅಧಿಕಾರಿ, ನಾನು ಶ್ರೀಮಂತ ಅನ್ನುವಂಥ ಒಂದು ದಂಭ ಆಗಲಿ ಅಹಂಕಾರ ಆಗಲಿ ಗುರು ಸನ್ನಿಧ್ಯದೊಳಗೆ ಇರಬಾರದು ಅಂತ ಹೇಳ್ತಾರೆ. ಗುರುವಿನಲ್ಲಿ ನಾವು ವಿನಯದಿಂದ ಅವರಿಗೆ ತಲೆಬಾಗಿ ಗುರುಗಳು ಹೇಳಿದಂತೆ ನಾವು ನಡ್ಕೊಂಡೀವಿ ಅಂತಂದರೆ ಗುರುವಿನ ಕರುಣೆ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಗುರುವಿನ ಚರಣಕಮಲಗಳಲ್ಲಿ ನಾವು ಅತ್ಯಂತ ವಿಧೇಯರಾಗಿ ವಿನಯವಂತರಾಗಿ ಅಲ್ಲಿ ನಾವು ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನೀತಿಕಾರ ಹೇಳ್ತಾ ಇದ್ದಾನೆ. ವಿದ್ಯಾಯಾಂ ವ್ಯಸನಂ, ಹಾಗೂ ನಾವು ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡು ನಾನು ಮುಕ್ತನಾಗಬೇಕು ಅನ್ನುವಂಥ ವಿದ್ಯೆಗಳು ನಮಗೆ ಆಸಕ್ತಿ ಇರಬೇಕು. ಬ್ರಹ್ಮವಿದ್ಯೆಯನ್ನು ನಾನು ಪಡೆದು ಧನ್ಯನಾಗಬೇಕು ಅನ್ನುವಂಥ ಆಸಕ್ತಿಯಿಂದ ಕೂಡಿಕೊಂಡು ಆ ಬ್ರಹ್ಮವಿದ್ಯೆಯನ್ನು ಪಡೆಯುವುದರಲ್ಲಿ ಯಾವನು ಪ್ರವೃತ್ತನಾಗಿದ್ದಾನೆಯೋ ಸ್ವಯೋಷಿತಿರತಿ, ತನ್ನ ಪತ್ನಿಯಲ್ಲಿ ಅತ್ಯಂತ ಪ್ರೀತಿಯುಳ್ಳವನಾಗಬೇಕು. ತನ್ನ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸಬೇಕು. ಪ್ರೀತಿಯಿಂದ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು, ಪ್ರೀತಿಯಿಂದ ಅವಳನ್ನು ಕಾಣಬೇಕು. ಲೋಕಾಪವಾದಾತ್ ಭಯಂ, ಲೋಕದೊಳಗೆ ನಾನು ಅಪವಾದವನ್ನು ಹೊಂದಬಾರದು.
ಲೋಕದೊಳಗೆ ಅಪವಾದ ಯಾವಾಗ ಬರ್ತದೆ ಅಂತ ನಾವು ಏನಾದರೂ ತಪ್ಪು ಮಾಡಿದಾಗ, ನಮ್ಮಿಂದ ಯಾವುದಾದರೂ ಅನಾಚಾರ ಆಯಿತು ಅಂತಂದರೆ, ವೇದ ನಿಂದಿತವಾಗಿರ್ತಕ್ಕಂಥ, ವೇದ ಯಾವುದನ್ನು ಮಾಡಬಾರದು ಅಂತ ನಮಗೆ ಉಪದೇಶ ಮಾಡಿದೆಯೋ, ಕಳ್ಳತನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಪರಸ್ತ್ರೀಗಮನ ಆಗಲಿ ಇತ್ಯಾದಿ ಅನೇಕ ಲೋಕ ನಿಂದಿತವಾಗಿರತಕ್ಕಂಥ ಕಾರ್ಯಗಳಲ್ಲಿ ನಾವು ತೊಡಗಿದ್ದೀವಿ ಅಂತಂದರೆ ಆವಾಗ ನಾವು ಅಪವಾದವನ್ನು ಪಡೀತಾ ಇದ್ದೀವಿ. ಅದಕ್ಕೆ ಲೋಕದ ಅಪವಾದ ಬಂದೀತು ಅನ್ನುವಂಥ ಭಯ, ಭೀತಿ ಅನ್ನುವಂಥದ್ದಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಲೋಕ ಅಪವಾದಾತ್ ಭಯಂ. ಭಕ್ತಿ ಶೂಲಿನಿ. ಹಾಗೆ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಅನ್ನುವಂಥದ್ದಿರಬೇಕು. ನಾವು ಸದಾ ಪರಮಾತ್ಮನನ್ನು ಧ್ಯಾನ ಮಾಡಬೇಕು, ಅವನನ್ನು ಪೂಜಿಸಬೇಕು, ಸದಾ ಪರಮಾತ್ಮನನ್ನು ಭಜಿಸಬೇಕು. ಸದಾ ಅವನ ಭಜನೆ ಆಗಲಿ, ಧ್ಯಾನ ಆಗಲಿ, ಜಪ ಆಗಲಿ, ಆ ಪರಮಾತ್ಮನಿಗೆ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಅರ್ಪಣೆ ಮಾಡಿ ನಮ್ಮ ಹೃದಯದೊಳಗೆ ಆ ಭಗವಂತನ ಧ್ಯಾನ ಅನ್ನುವಂಥದ್ದು ನಿರಂತರವಾಗಿ ಇತ್ತು ಅಂತಂದರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ. ಇವನು ಚಾರಿತ್ರ್ಯವುಳ್ಳವನು ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಶಕ್ತಿರಾತ್ಮದಮನೆ. ತನ್ನ ಮನಸ್ಸನ್ನುವಂಥದ್ದನ್ನು ಇವನು ನಿಗ್ರಹ ಮಾಡಿರಬೇಕು. ಯಾಕಂದರೆ ಈ ಮನಸ್ಸು ಭಾಳ ಚಂಚಲ. ಮನಸ್ಸು ಯಾವಾಗಲೂ ಕೆಟ್ಟದ್ದನ್ನೇ ವಿಚಾರ ಮಾಡ್ತಿರ್ತದೆ. ಅದಕ್ಕೆ ಮನಸ್ಸಿಗೆ ಅಂತಹ ಕೆಟ್ಟ ವಿಚಾರನ ಕೊಡಲಾರ್ದಂಗೆ ನಾವು ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಪರಮಾತ್ಮನ ಒಂದು ಧ್ಯಾನದೊಳಗೆ ಆ ಮನಸ್ಸನ್ನು ತೊಡಗಿಸಬೇಕು. ಇಂದ್ರಿಯ ನಿಗ್ರಹ ಇರಬೇಕಂತಾರೆ. ಮನೋನಿಗ್ರಹ ಅನ್ನುವಂಥದ್ದು ಇದು ಬಹಳ ಶ್ರೇಷ್ಠ. ಅದಕ್ಕೆ ಶಮೆಯಿಂದ ಮುಕುತಿ ಸಾಧನ ಪೆರತುಂಟೆ. ಮನೋನಿಗ್ರಹಕ್ಕಿಂತಲೂ ಮುಕ್ತಿಗೆ ಸಾಧನ ಅನ್ನುವಂಥದ್ದು ಇನ್ನೊಂದು ಬೇರೆ ಅದೇನು ಅಂತಂದ್ರೆ ಇಲ್ಲ ಅಂತ ಪೂರ್ವದಲ್ಲಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಮನೋನಿಗ್ರಹದಿಂದಲೇ ಮನಸ್ಸಿನಿಗೆ ಶಾಂತಿ. ಮನಸ್ಸು ಯಾವಾಗ ಪ್ರಶಾಂತ ಆಗ್ತದೆ ಅಂತಂದರೆ ನಾವು ಭಗವದ್ ಧ್ಯಾನವನ್ನು ಮಾಡ್ತಾ ನಮ್ಮ ಮನಸ್ಸು ಅಂತರ್ಮುಖ ಆಯಿತು ಅಂತಂದರೆ, ವಿಷಯಗಳ ಚಿಂತನದಿಂದ ನಮ್ಮ ಮನಸ್ಸು ವಿಮುಖ ಆಯಿತು ಅಂತಂದರೆ ಆವಾಗ ನಮಗೆ ಶಾಂತಿ, ಸುಖ ಅನ್ನುವಂಥದ್ದು ನೆಲೆಸ್ತದೆ. ಅದಕ್ಕೆ ಶಕ್ತಿರಾತ್ಮದಮನೆ. ಸಂಸರ್ಗ ಮುಕ್ತಿ ಕಲೈ. ಇನ್ನು ಯಾರು ದುರ್ಜನರದಾರೋ ಅವ್ರ ಸಂಘದೊಳಗೆ ನಾವು ಇರಬಾರ್ದು. ಅವ್ರ ಸಹವಾಸವನ್ನು ನಾವು ತ್ಯಾಗ ಮಾಡಿಬಿಡಬೇಕು. ದುರ್ಜನರ ಸಂಘದಿಂದ ನಾವು ದೂರ ಬಿಡಬೇಕು ಅಂತಾರೆ. ಸಂಘಗಳು ಎರಡುಂಟು, ಒಂದು ಹಿಡಿ ಒಂದು ಬಿಡು. ಶರಣರು ಹೇಳಿದರು, ಲೋಕದಲ್ಲಿ ಎರಡು ಸಂಘದಾವು, ಒಂದು ಹಿಡಿಬೇಕಾಗ್ಯದ, ಒಂದು ಬಿಡಬೇಕಾಗ್ಯದ. ಸಜ್ಜನರ ಸಂಘವನ್ನು ಹಿಡಿಬೇಕು, ದುರ್ಜನರ ಸಂಘವನ್ನು ಬಿಡಬೇಕು. ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ಶರಣರ ಅಂತ ಹೇಳ್ತಾರೆ. ಅಂದರೆ ಯಾವ ಸಂಘ ಮಾಡಬೇಕು ಅಂತಂದ್ರೆ ಯಾರು ಶರಣರದಾರ, ಜ್ಞಾನಿಗಳದಾರ, ಸತ್ಪುರುಷರದಾರ, ಮಹಾತ್ಮರದಾರ, ಶಿವಯೋಗಿಗಳದಾರ, ಅಂಥವ್ರ ಸಂಘದಲ್ಲಿ ನಾವು ಇರಬೇಕು. ಅವರ ದರ್ಶನ, ಅವರ ಸ್ಪರ್ಶನ, ಅವರ ಸೇವಾ, ಅವರ ಉಪದೇಶಾಮೃತವನ್ನು ನಾವು ಪಡ್ಕೊಂಡೀವಿ ಅಂತಂದರೆ ನಾವು ಲೋಕದೊಳಗೆ ಕೀರ್ತಿವಂತರಾಗ್ತಾ ಇದ್ದೀವಿ. ಅದಕ್ಕೆ ಏತೇ ಯೇಷು ವಸಂತಿ ನಿರ್ಮಲ ಗುಣಾಸ್ತೇಭ್ಯೋ ಮಹದ್ಭ್ಯೋ ನಮಃ. ಇಂಥ ನಿರ್ಮಲವಾಗಿರ್ತಕ್ಕಂಥ ಗುಣಗಳು ಯಾರಲ್ಲಿದ್ದಾವೆಯೋ ಅವರು ಸುಚಾರಿತ್ರ್ಯವಂತರು ಅಂತ. ಈ ಲೋಕದೊಳಗೆ ಅವರೇ ಮಹಾತ್ಮರು. ಇಂಥ ಗುಣಗಳನ್ನು ಹೊಂದಿರತಕ್ಕಂಥವರೇ ಲೋಕದೊಳಗೆ ಕೀರ್ತಿಯನ್ನು ಪಡೀತಾ ಇದ್ದಾರೆ. ಅವರು ಮಹಾನುಭಾವರಾಗ್ತಾ ಇದ್ದಾರೆ. ಇದರಿಂದ ಅವರಿಗೆ ದೊಡ್ಡ ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಇಂಥ ನಿರ್ಮಲವಾದ ಗುಣಗಳು ನಮ್ಮಲ್ಲಿ ನೆಲೆಸಬೇಕು ಅಂತ. ಆವಾಗ ನಾವು ಸುಚಾರಿತ್ರ್ಯವಂತರಾಗ್ತೀವಿ. ನಮ್ಮ ಕೀರ್ತಿ ಅನ್ನುವಂಥದ್ದು ಲೋಕದೊಳಗೆ ಉಳಿತದೆ ಅನ್ನುವಂಥ ಮಾತನ್ನು ಈ ಶ್ಲೋಕದೊಳಗೆ ಭಾಳ ಸುಂದರವಾಗಿ ನೀತಿಕಾರ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಯಾವ ರೀತಿಯಾಗಿ ಆಭರಣಗಳ ಕೆಲವೊಂದು ನಕಲಿ ಆಭರಣಗಳಿರ್ತವೆ, ಇನ್ನು ಕೆಲವೊಂದು ಅಸಲಿ ಇರ್ತವೆ. ಅಲ್ಲಿ ಅಸಲಿ ಬಂಗಾರ ಯಾವುದು, ನಕಲಿ ಬಂಗಾರ ಯಾವುದು ಅನ್ನೋದನ್ನು ಒಬ್ಬ ಪತ್ತಾರ ಅಕ್ಕಸಾಲಿಗನಾಗಿರ್ತಕ್ಕಂಥವನು ಏನು ಮಾಡ್ತಾನೆ ಅಂತಂದರೆ ಅದನ್ನು ಪರೀಕ್ಷೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಾನೆ ಅಂತಂದರೆ ನೀತಿಕಾರ ಹೇಳ್ತಾನೆ, ಯಥಾ ಚತುರ್ಭಿ ಕನಕಂ ಪರೀಕ್ಷತೆ ನಿಘರ್ಷಣ ಛೇದನ ತಾಪನಾಡೈ ತಥಾ ಚತುರ್ಭಿ ಪುರುಷಃ ಪರೀಕ್ಷತೆ ಶ್ರುತೇನ ಶೀಲೇನ ಕುಲೇನ ಕರ್ಮಣ ಅಂತ ಹೇಳಿದರು. ನಾವು ಬಂಗಾರ ತೊಗೊಂಡು ಹೋದ ಕೂಡಲೇ ಅದನ್ನು ನಾವು ಮಾರಾಟ ಮಾಡಬೇಕು ಅಂತ ತಿಳ್ಕೊಡ್ರಿ.
ಒಬ್ಬನಿಗೆ ವ್ಯಾಪಾರಸ್ಥನ ತೊಗೊಂಡು ಹೋಗ್ತೀವಿ ನಾವು, ವ್ಯಾಪಾರನಿಗೆ ಬಂಗಾರ ವ್ಯಾಪಾರ ಮಾಡೋನ ಹತ್ತಕ್ಕೆ ಒಯ್ತಿ. ಅವ ಬಂಗಾರ ತೊಗೊಳ್ಬೇಕಾದ್ರೆ ಮೊದಲು ಅದನ್ನು ಪರೀಕ್ಷೆ ಮಾಡ್ತಾನೆ. ಹೆಂಗೆ ಪರೀಕ್ಷೆ ಮಾಡ್ತಾನೆ ಅಂತಂದರೆ ಯಥಾ ಚತುರ್ಭಿ ಕನಕಂ ಪರೀಕ್ಷತೆ. ಹೆಂಗೆ ಬಂಗಾರ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಾನೆ ಅಂತಂದರೆ ನಿಘರ್ಷಣ ಅಂದರೆ ಅದನ್ನು ಉಜ್ಜುತ್ತಾನೆ, ಅದನ್ನು ಹೊರೆಗೆ ಹಚ್ತಾ ಇದ್ದಾನೆ. ಆಮೇಲೆ ಅದನ್ನು ಛೇದನ ಅಂತ ಅದನ್ನು ಕತ್ತರಿಸ್ತಾ ಇದ್ದಾನೆ, ಕತ್ತರಿಸಿ ನೋಡ್ತಾನೆ, ಉಜ್ಜಿ ನೋಡ್ತಾನೆ. ತಾಪ ತಾಡನೈಹಿ, ಹಾಗೆ ಅದನ್ನು ಏನು ಮಾಡ್ತಾನೆ ಅಂತಂದರೆ ಬಡಿತಾ ಇದ್ದಾನೆ, ಅದನ್ನು ಕಾಯಿಸ್ತಾ ಇದ್ದಾನೆ, ಬಡಿತಾ ಇದ್ದಾನೆ. ತಾಪ ಅಂದ್ರೇನು ಕಾಯಿಸ್ತಾ ಇದ್ದಾನೆ, ತಾಡನ ಅಂತಂದರೆ ಅದನ್ನು ಬಡಿತಾ ಇದ್ದಾನೆ. ಬಂಗಾರವನ್ನು ಕಾಯಿಸಿ ನೋಡ್ತಾನೆ, ಬಡಿದು ನೋಡ್ತಾನೆ, ಕತ್ತರಿಸಿ ನೋಡ್ತಾನೆ, ಉಜ್ಜಿ ನೋಡ್ತಾನೆ. ಈ 4ರಿಂದ ಇದು ನಿಜವಾದ ಬಂಗಾರ ಹೌದೋ ಅಲ್ಲವೋ ಅನ್ನೋದನ್ನು ಹೆಂಗೆ ಪರೀಕ್ಷೆ ಮಾಡ್ತಾನೋ ಹಾಗೆ ನಾವು ಈ ಲೋಕದೊಳಗೆ ಮನುಷ್ಯರನ್ನು ಹೆಂಗೆ ಪರೀಕ್ಷೆ ಮಾಡಬೇಕು ಅಂತಂದರೆ ಅವನಲ್ಲಿರ್ತಕ್ಕಂಥ ಒಂದು ವಿದ್ಯೆಯಿಂದ ಮತ್ತು ಅವನಲ್ಲಿರ್ತಕ್ಕಂಥ ಒಂದು ನಡತೆಯಿಂದ, ಅವನ ಒಂದು ಕುಲದಿಂದ ಮತ್ತು ಅವನು ಮಾಡ್ತಕ್ಕಂಥ ಕ್ರಿಯಾ, ಶ್ರುತೇನ ಶೀಲೇನ ಕುಲೇನ ಕರ್ಮಣ. ಅವನು ಮಾಡುವಂಥ ಕರ್ಮಗಳು ಎಂಥ ಅದಾವು, ಅವನು ಕುಲ ಅನ್ನುವಂಥದ್ದು ಯಾವುದು, ಅವನಲ್ಲಿರ್ತಕ್ಕಂಥ ಶೀಲ ಅಂತಂದರೆ ಅವನ ನಡತೆ ಅನ್ನುವಂಥದ್ದು ಹೇಗಿದೆ, ಅವನಲ್ಲಿರ್ತಕ್ಕಂಥ ವಿದ್ಯೆ, ಶ್ರುತೇನಂದ್ರೇನು ಅವನಲ್ಲಿರ್ತಕ್ಕಂಥ ವಿದ್ಯೆ. ಈ ವಿದ್ಯಾ, ನಡತೆ, ಕುಲ ಮತ್ತು ಕ್ರಿಯಾದಿಗಳಿಂದ ಪುರುಷ ಪರೀಕ್ಷಿಸಲ್ಪಡ್ತಾ ಇದ್ದಾನೆ ಅಂತ, ಅವನು ಪರೀಕ್ಷೆಗೊಳಗಾಗ್ತಾ ಇದ್ದಾನೆ. ಇವು 4ರಲ್ಲಿ ಅವನು ತೇರ್ಗಡೆ ಆದ ಅಂತಂದರೆ ಅವನು ಸುಚಾರಿತ್ರ್ಯ ಉಳ್ಳವನು ಅಂತ ಅಭಿಪ್ರಾಯ. ಈ ಲೋಕದೊಳಗೆ ಒಳ್ಳೆಯ ಚಾರಿತ್ರ್ಯ ಉಳ್ಳವನು ಯಾರಪ್ಪ ಅಂತಂದರೆ ಇಂಥ ಸದ್ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥವನು ಅನ್ನುವಂಥ ಮಾತನ್ನು ನಮಗೆ ಭಾಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ನೀತಿವಂತರಾಗಬೇಕು, ಗುಣವಂತರಾಗಬೇಕು. ನಾವು ಸದ್ಗುಣ ಸಂಪನ್ನರಾದರೆ ನಮಗೆ ಲೋಕದೊಳಗೆ ಕೀರ್ತಿ ಎನ್ನುವಂಥದ್ದು ಬರ್ತದೆ. ಅನೇಕ ಶರಣರ ಕೀರ್ತಿ ಎನ್ನುವಂಥದ್ದು ಉಳಿದದು. ಅವರು ಮಹಾತ್ಮರಾಗಲಿ, ಶರಣರಾಗಲಿ, ಜ್ಞಾನಿಗಳಾಗಲಿ, ಅವರು ಎಂದೂ ತಮ್ಮ ನೀತಿ ಮಾರ್ಗವನ್ನು ಬಿಡೋದಿಲ್ಲ. ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಅದ್ಯೈವ ಮರಣಮಸ್ತು ವಾ ಯುಗಾಂತರೇ ವಾ ಲಕ್ಷ್ಮೀ ಸಮಾವೇಶತು ಗಚ್ಚತು ವಾ ಯಥೇಷ್ಟಂ ನ್ಯಾಯಾತ್ ಪತಃ ಪದಂ ಚಲಂತಿ ಪದಂ ನ ಧೀರಾಹ ಅಂತ ನೀತಿಕಾರ ಒಂದು ಶ್ಲೋಕದೊಳಗೆ ಬಹು ಸುಂದರವಾಗಿ ನಮಗೆ ಮಾಡ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ, ನಿಂದಂತು ನೀತಿ ನಿಪುಣ ಯದಿ ವಾಸ್ತುವಂತು ಅಂದರೆ ನೀತಿಯನ್ನು ಬಲ್ಲವರು ಅವರು ನಿಂದೆಯನ್ನು ಮಾಡಲಿ ಅಥವಾ ಹೊಗಳಲಿ. ಯಾರಾದರೂ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೋಡಿ ಸಹನ ಮಾಡೋಕ್ಕಾಗಂಗಿಲ್ಲ. ಅವು ಏನೇನೋ ನಿಂದೆಯನ್ನು ಮಾಡುವಂಥವ್ರು ಆಗ್ತಾರೆ. ಅಥವಾ ಸ್ತುವಂತು ಭಾಳ ಒಳ್ಳೆಯವನಂತೇಳಿ ಹೊಗಳಲಿ, ನಿಂದಾರ ಮಾಡಲಿ ಅಥವಾ ಹೊಗಳಲಿ. ಸಂಪತ್ತನ್ನುವಂಥ ಲಕ್ಷ್ಮೀ ಸಮಾವೇಶತು ಗಚ್ಚತು ಯಥೇಷ್ಟಂ, ಸಾಕಷ್ಟು ಸಂಪತ್ತನ್ನುವಂಥದ್ದು ಬರಲಿ ಅಥವಾ ಅದು ಸಂಪತ್ತು ಹೊರಟು ಹೋಗಲಿ. ಅದ್ಯೈವ ಮರಣಮಸ್ತು ವಾ ಯುಗಾಂತರೇ ವಾ, ಇವತ್ತರ ಮರಣ ಬರಲಿ ಅಥವಾ ಕಾಲಾಂತರದಲ್ಲಿ ಆದ್ರೂ ಕೂಡ ಮರಣ ಬರಲಿ. ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂನ ಧೀರ, ಧೀರನಾಗಿರ್ತಕ್ಕಂಥವನು, ಸಜ್ಜನನಾಗಿರ್ತಕ್ಕಂಥವನು, ಸುಚಾರಿತ್ರ್ಯವುಳ್ಳಂಥ ವ್ಯಕ್ತಿ ಅವನು ಯಾವತ್ತಾದ್ರೂ ನ್ಯಾಯಾತ್ ಪತಃ ನ ಪ್ರವಿಚಲಂತಿ ಅಂತ, ಆ ನ್ಯಾಯ ಮಾರ್ಗವನ್ನು ಬಿಟ್ಟು ಸ್ವಲ್ಪ ಆದ್ರೂ ಅವನು ಕದಲ್ತಾನೇನು ಅಂತಂದರೆ ಕದಲೋದಿಲ್ಲ. ಎಂಥ ಪ್ರಸಂಗ ಬರಲಿ ಅವನು ತಾನು ಯಾವ ಒಂದು ನ್ಯಾಯ ಮಾರ್ಗದೊಳಗೆ, ಸತ್ಪಥದೊಳಗೆ, ಶ್ರೇಯೋ ಮಾರ್ಗದಲ್ಲಿ, ಧರ್ಮ ಮಾರ್ಗದೊಳಗೆ ಅಥವಾ ಪುಣ್ಯ ಮಾರ್ಗದೊಳಗೆ ನಡೆದಿದ್ದಾನೋ ಆ ಮಾರ್ಗವನ್ನು ಬಿಟ್ಟು ಎಂದೂ ವಿಚಲಿತನಾಗುವುದಿಲ್ಲ. ಎಂಥ ಪ್ರಸಂಗ ಬಂದ್ರೂ ಕೂಡ ಅಲ್ಲ, ಸಂಪತ್ತು ಹೋಗಲಿ ಬರಲಿ, ಯಾರು ನಿಂದ ಮಾಡಲಿ ಸ್ತುತಿ ಮಾಡಲಿ, ಇವತ್ತ ಮರಣ ಬರಲಿ ಅಥವಾ ಒಂದು ಯುಗಾಂತರದೊಳಗೆ ಮರಣ ಬಂದ್ರೂ ಕೂಡ ತಾನು ನಡೆಯುವಂಥ ಯಾವ ಒಂದು ಸನ್ಮಾರ್ಗ ಅನ್ನುವಂಥದ್ದು, ಅದು ಒಂದು ಸತ್ಪಥ ಅನ್ನುವಂಥದ್ದು ಏನದ, ಆ ಮಾರ್ಗದಿಂದ ಅವನು ಯಾವತ್ತೂ ವಿಚಲಿತನಾಗುವುದಿಲ್ಲ.
ಅವನು ಯಾವಾಗಲೂ ತಾನು ಸತ್ಕರ್ಮಗಳನ್ನು ಮಾಡ್ಕೊತನ ಅವನು ಲೋಕದೊಳಗೆ ಕೀರ್ತಿ ಎನ್ನುವಂಥದ್ದನ್ನು ಪಡ್ಕೊಳ್ತಾ ಇದ್ದಾನೆ. ಅದಕ್ಕೆ ನಾವಿಲ್ಲಿ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳ್ತಾರೆ. ನಮಗೆ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದು ಅಂತಂದರೆ ನಾವು ಮಾಡಿರ್ತಕ್ಕಂಥ ಒಂದು ಧರ್ಮ ಮತ್ತೊಂದು ಕೀರ್ತಿ. ಇವ ಎರಡು ಶಾಶ್ವತ ಅದಾವ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳಿದರು. ಅನಿತ್ಯಾನಿ ಶರೀರಾಣಿ, ಈ ಶರೀರಗಳು ಇವತ್ತಿರ್ತಾವು, ನಾಳೆ ನಮ್ಮನ್ನು ಕೈಬಿಟ್ಟು ಹೋಗ್ತಾ ಇದ್ದಾವೆ. ವಿಭವೋ ನೈವ ಶಾಶ್ವತಃ, ನಾವು ಗಳಿಸಿರ್ತಕ್ಕಂಥ ಸಂಪತ್ತು ಕೂಡ ಅದು ಶಾಶ್ವತವಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ನಾವು ಮೃತ್ಯುವಿನ ದವಡೆಯೊಳಗೆ ಅದೇವಿ. ಮೃತ್ಯು ಯಾವಾಗ ನಮ್ಮನ್ನು ಅಪಹರಿಸಿಕೊಂಡು ಹೋಗ್ತದೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಇದನ್ನು ಅರಿತುಕೊಂಡು ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಬೇಕು. ಯಾಕಂದರೆ ಈ ಧರ್ಮ ಮತ್ತು ಕೀರ್ತಿ ಇವೆರಡೇ ಶಾಶ್ವತವಾಗಿರುವುದರಿಂದ ನಾವು ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳಿಂದ ಸತ್ಕರ್ಮಗಳಿಂದ ಈ ಲೋಕದೊಳಗೆ ಸುಚಾರಿತ್ರ್ಯವಂತರಾಗಬೇಕು. ನಮ್ಮ ಚಾರಿತ್ರ್ಯ ಎನ್ನುವಂಥದ್ದು ನಮ್ಮನ್ನು ಕಾಪಾಡ್ತದೆ. ನಾವು ಲೋಕದ ಕೀರ್ತಿ ಎನ್ನುವಂಥದ್ದನ್ನು ಪಡಿತಾ ಇದ್ದೀವಿ ಅಂತ ತಿಳ್ಕೊಂಡು ನಿಜಗುಣ ಶ್ರೀಗಳವರು ಅಗ್ಗಳಿಕೆ ಯಾವುದು ಅಂದರೆ ದೊಡ್ಡಸ್ತಿಕೆ ಎನ್ನುವಂಥದ್ದು ಈ ಲೋಕದೊಳಗೆ ಯಾವುದು ಅಂತಂದರೆ ಇಲ್ಲಿ ಸುಚಾರಿತ್ರ್ಯ ಎನ್ನುವಂಥದ್ದೇನದ ಇದೇ ಶ್ರೇಷ್ಠ ಅಂತ ಹೇಳ್ಕೊಂಡು ಬರ್ತಾರೆ. ಅಂಥ ಚಾರಿತ್ರ್ಯವಂತರಾಗಿ ಬದುಕೋಣ ಅಂತ ಹೇಳ್ತಾ 4 ಮಾತುಗಳಿಗೆ ವಿರಾಮ. ಓಂ ತತ್ಸತ್.